ಖಂಡಿತವಾಗಿ ಬೇಸರ ಆಗಿದೆ ನಮಗೆ. ನಮಗೆ ಅಂತಲ್ಲ, ಎಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಬೇಸರ ಆಗಿದೆ. ಯಾಕೆ ಅಂತ ನೀವು ಆ ಹಂತದಲ್ಲಿ ಏನು ಕೊಡುಗೆ? ಈ ನೋಡಿ, ನಾವು ಒಂದು ಈಗ 13 ವರ್ಷ ಆಗಿರ್ಬೋದು. 13 ವರ್ಷದ ಮುಂಚೆ ನಾವು ಕಾಂಗ್ರೆಸ್ ಸರ್ಕಾರ ಇರುವಾಗ ನಾವು ಮನವಿ ಕೊಟ್ಟಿದ್ದೆವು. 3 ಸಲ ಕೊಟ್ಟೆವು, ರಿಜೆಕ್ಟ್ ಆಗಿತ್ತು. ಆ ನಂತರ BJP ಸರ್ಕಾರ ಬಂತು. ಆಗ ನಾವು ಇಲ್ಲಿ ನಮ್ಮ ಮಂಗಳೂರ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರ ಕಡೆ ನಾವು ಹೋಗಿ ಅವರಿಗೆ ಮನವಿ ಕೊಟ್ಟೆವು ನಾವು. ಆದಮೇಲೆ ಅವರು ಹೇಳಿದರು, ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಇದ್ದರು. ಆಗ ಅವರು ರಾಜ್ಯಾಧ್ಯಕ್ಷರಾಗಲಿಲ್ಲ, MP ನಳಿನ್ ಕುಮಾರ್ ಕಟೀಲ್ ಆಗಿದ್ದರು. ಅವರ ಬಳಿಗೆ ಹೋಗಿ ನಾವು ಅವರಿಗೆ ಕೂಡ ಮನವಿ ಕೊಟ್ಟೆವು ನಾವು. ಆ ನಂತರ ಇಲ್ಲಿ ಭರತ್ ಶೆಟ್ಟಿ ಆಗಲಿ, ಹರೀಶ್ ಪೂಂಜ್ ಆಗಲಿ, ಎಲ್ಲ ಶಾಸಕರಿಗೆ ಹೋಗಿ ನಾವು ಮನವಿ ಕೊಟ್ಟಾದ ಮೇಲೆ ಅವರು ಹೇಳಿದರು, ಖಂಡಿತ ನಾವು ತಕ್ಷಣ ಮಾಡಿಕೊಡ್ತೇವೆ, ನಿಮ್ಮ ಏನು ಬೇಡಿಕೆ ಇದೆ ಅದನ್ನು ನಾವು ಮಾಡಿಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ದರು. ಆ ನಂತರ ಇನ್ನೊಂದು 2-3 ವರ್ಷ ಹಿಂದೆ ಹೋಯಿತು, ಆಗ್ತಾ ಇರಲಿಲ್ಲ, ಏನು ಆಗ್ತಾಯಿಲ್ಲ ಅಂತ. ಮತ್ತು ಎಲ್ಲ ಬಿಲ್ಲವ ಸಂಘ 200 ಬಿಲ್ಲವ ಸಂಘದ್ದು ಮನವಿ ಬಂತು, ಆ ಜಾಗಕ್ಕೆ ಒಂದು ನಾರಾಯಣಗುರು ವೃತ್ತ ಆಗಬೇಕಂತೇಳಿ ಎಲ್ಲರೂ ಮನವಿ ಕೊಟ್ಟರು. ನಮ್ಮ ಇಲ್ಲಿಯ ಲೇಡಿಲ್ ಹತ್ರ ಇರುವ ನಮ್ಮ ನಾರಾಯಣಗುರು ವೃತ್ತದ ಅದರ ಪಕ್ಕದಲ್ಲಿಯೇ ಒಂದು ಉರ್ವ ಬಿಲ್ಲವ ಸಂಘ ಇದೆ, ಕದ್ರಿ ಬಿಲ್ಲವ ಸಂಘ ಇದೆ, ಯುವವಾಹಿನಿ ಇದೆ ಅಂತ ದೊಡ್ಡ ದೊಡ್ಡ ಸಂಘಟನೆಗಳಿವೆ ನಮ್ಮದರಲ್ಲಿ. ಯಾರನ್ನು ಕೂಡ ಅವರು ಕರೀಲಿಲ್ಲ. ಅದು ತುಂಬ ಬೇಸರ ಆಗ್ತಾಯಿದೆ ನಮಗೆ. ಯಾಕಂದ್ರೆ ನಮ್ಮ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷರಾದ ಸಾಯರಮ್ಮನನ್ನು ಕರಿಬಹುದಿತ್ತು ಅವರಿಗೆ, ಅದು ಕೂಡ ಅವರು ಕರೀಲಿಲ್ಲ. ಇಲ್ಲಿ ನೋಡಿ, ನಮಗೆ ಯಾಕೆ ಬೇಸರ ಆಗ್ತಾಯಿದೆ ಅಂದರೆ, ಅಲ್ಲಿ ಏರ್ಪೋರ್ಟಿಗೆ ಬಿಸ್ನೆಸ್ ಮ್ಯಾನ್ಗಳು ಹೋಗಿದ್ದಾರೆ, ಪಕ್ಷ ವಿರೋಧಿ ಮಾಡಿದವರು ಹೋಗಿದ್ದಾರೆ ಅಲ್ಲಿಗೆ, ಮೋದಿಜಿಯನ್ನು ವೆಲ್ಕಮ್ ಮಾಡಲಿಕ್ಕೆ. ನಮಗೆ ಸಂಘದವರಾಗಲಿ ಪಕ್ಷದವರು ಹೋಗ್ತಾಯಿದ್ರೆ ನಮಗೆ ಏನು ಬೇಜಾರಾಗ್ತಾ ಇರಲಿಲ್ಲ. ಇದು ಬೇಸರ ಆಗೋದು ನಮಗೆ ಅಂದರೆ, ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವರಿಗೆ ಹೋಗ್ಬೋದಾ, ಯಾರು ಪಕ್ಷ ವಿರೋಧ ಯಾರು ಮಾಡಿದ್ದಾರೆ ಅವರಿಗೆ ಹೋಗ್ಬೋದಾ, ಅದೇ ನಮ್ಮ ಸಂಘಟನೆ ಅವರಿಗೆ ಕಾಣಲಿಲ್ವಾ ಅಂತ ನಮಗೆ ತುಂಬ ಬೇಸರ ಮೂಡಿದೆ. ಸತೀಶ್ ಕುಂಪಾಳ ಹೇಳ್ತಾರೆ ಯಾರನ್ನು ಕೂಡ ಕಡೆಗಣಿಸಿಲ್ಲ ಅಂತ ಹೇಳಿ, ಏನು ಹೇಳ್ತೀರಿ? ನೋಡಿ, ಸತೀಶ್ ಕುಂಪಾಳ ಎಲ್ಲಿದ್ದರು? ಈ ಸರ್ಕಲ್ ಮಾಡಲಿಕ್ಕೆ ನಾವು ಇಷ್ಟು ಹೋರಾಟ ಮಾಡುವಾಗ ಸತೀಶ್ ಕುಂಪಾಳ ಅವರು ಎಲ್ಲಿದ್ದರು? ಅವರು ಈಗ ಬಂದು ಅವರ ರಾಜಕೀಯ ಲಾಭಗೋಸ್ಕರ ಅವರು ಬಂದು ಪ್ರಚಾರಕ್ಕೆ ಬರೋದು. ಜಿಲ್ಲಾಧ್ಯಕ್ಷರಾಗಲಿಕ್ಕೆ ಸಹ ಅವರೊಂದು ಬಿಲ್ಲವ ಸಮುದಾಯ ಅಂತ ಹೇಳಿ ಅವರನ್ನು ಜಿಲ್ಲಾಧ್ಯಕ್ಷ ಮಾಡಿದ್ದು. ಇಲ್ಲದ್ರೆ ಅವರನ್ನು ಎಲ್ಲಿ ಯಾರು ರೆಕಾಗ್ನೈಸ್ ಮಾಡಿದ್ರು? ಬಿಲ್ಲವರಿಗೆ ಏನು ಮಾಡಿದ್ದಾರೆ ಅಂತ ಅದು ಫಸ್ಟ್ ಅವರೇ ಹೇಳಿ ನಮಗೆ. ಏನು ಬಿಲ್ಲವರಿಗೋಸ್ಕರ, ಬಿಲ್ಲವ ಸಮುದಾಯವರಿಗೆ ಅವರ ಏನು ಕೊಡುಗೆ ಇದೆ ಅಂತೇಳಿ ಮಾತಾಡಲಿಕ್ಕೆ. ರಾಜಕೀಯಕ್ಕೋಸ್ಕರ ಏನೋ ಕೂಡ, ಯಾಕಂದರೆ ಅವ್ರದ್ದು ರಾಜಕೀಯದೊಂದು ಏಮಿರುತ್ತೆ, ನಮಗೆ ನೆಕ್ಸ್ಟ್ ಇನ್ನೇನಾಗಬೇಕು ಏನೋ, ಅದಕ್ಕೋಸ್ಕರ ಅವರು ಏನು ಬೇಕು ಅವರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದನ್ನು ಬಿಟ್ಟು ಬೇರೆ ಏನವರಿಗೆ ಏನು ಹೇಳೋದು, ಬೇರೆ ಏನು ಹೇಳಲಿಕ್ಕೆ ಆಗಲ್ಲ ನಮಗೆ ಅವ್ರ ಬಗ್ಗೆ. ಚುನಾವಣೆ ನೆಪಕ್ಕಾಗಿ ನಾರಾಯಣ ಗುರುಗಳನ್ನು ಬಳಸ್ಕೊಂಡಿದ್ದು, ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಏನಂತ. ಈಗ ನೋಡಿ, ನಮಗೆ ನಮ್ಮ ಸಮುದಾಯವರನ್ನು ಕರೀಲಿಲ್ಲಲ್ಲ, ಅದು ನಮಗೆ ತುಂಬ ಬೇಜಾರು ಉಂಟಾಗಿದೆ ನಮಗೆ. ಯಾಕಂದರೆ ನಮ್ಮ ಕುದ್ರೋಳಿ ದೇವಸ್ಥಾನದ ಪ್ರಮುಖವಾಗಿ ನಾವು ಕುದ್ರೋಳಿ ದೇವಸ್ಥಾನದ ಅಧ್ಯಕ್ಷ HS ಸಾಯಿರಾಮ ಅವರಿದ್ದಾರೆ. ನಮಗೆ ಅವರನ್ನಾದರೆ ಒಂದು ಮುಂದೆ ನಿಲ್ಲಿಸ್ತಿದ್ರೆ ನಮಗೆ ಸ್ವಲ್ಪ ಯಾರಿಗೂ ಕೂಡ ಬೇಜಾರಾಗಿ. ಯಾಕಂದರೆ ನಮ್ಗೆ ಆ ಕುದ್ರೋಳಿ ದೇವಸ್ಥಾನ ನಮ್ಮ ಇಲ್ಲಿ ಎಲ್ಲರೂ ನಾವು ಇದು ಆರಾಧನೆ ಮಾಡೋದು ನಮ್ಮ ದೇವರಲ್ಲಿ ಕುದ್ರೋಳಿ ದೇವಸ್ಥಾನ ನಮ್ಮ ಇದು ಪ್ರಮುಖವಾಗಿ ನಮ್ಮ ಕ್ಷೇತ್ರ. ಅದು ಅಲ್ಲಿದೊಂದು ಅಧ್ಯಕ್ಷರನ್ನು ಕರಿತಾ ಇದ್ರೆ ಸಂತೋಷ ಆಗ್ತಾ ಇತ್ತು ನಮಗೆ ಅಷ್ಟೇ. ತುಂಬ ಜನ ಶ್ರಮ ಪಟ್ಟಿದ್ರು, ಸ್ವಾಗತಿಸಲಿಕ್ಕೆ ಅಲ್ಲದಿದ್ರು ಕೂಡ ಒಂದು ಕಾರ್ಯಕ್ರಮ ಇದೆ ಬಂತು ಹೇಳಿದ್ದಾರೆ. ಅದೇ ನೋಡಿ, ಇದು ಸರ್ಕಲ್ ಆಗುವ ಮುಂಚೆ ನಮ್ಮ ಸ್ಥಳೀಯ ಸ್ಟೇಷನಲ್ಲಿ ಒಂದು 7-8 ಸಲ ನನ್ನನ್ನು ಕರ್ಕೊಂಡು ಹೋಗಿದ್ರು. ಅದು ಯಾಕಂದ್ರೆ ನಾವು ಆ ಸರ್ಕಲ್ ಹತ್ರ ಹೋಗುವಾಗೇ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮಗೆ ನಮ್ಮ ಈಗ ರಾಜ್ಯಾಧ್ಯಕ್ಷರಾಗಿದ್ದ ನಳಿನ್ ಕುಮಾರ್ ಕಟೀಲ್ ಆಗಲಿ, ವೇದವ್ಯಾಸ್ ಕಾಮತ್ ಆಗಲಿ, ತಕ್ಷಣ ನನ್ನನ್ನು ಯಾವಾಗ ಸ್ಟೇಷನಲ್ಲಿ ಕರೀತಾರೋ ಆ ಕ್ಷಣವೇ ಅವರು ಫೋನ್ ಮಾಡಿ ನನ್ನನ್ನು ಬಿಡಿಸ್ತಾ ಬರ್ತಾಯಿದ್ರು. ಅದೆಲ್ಲ ನಮಗೆ ಅವರನ್ನು ಈಗ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಬೇಕು ಅವರನ್ನೆಲ್ಲ. ಹಾಗೆ ನಮ್ಮ ಮೇಯರ್ ದಿವಾಕರ್ ಪಾಂಡೇಶ್ವರ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಗ ಮೇಯರ್ ಆಗಿದ್ದರು ಅವರು. ಅಲ್ಲಿ ತುಂಬ ಅಬ್ಜೆಕ್ಷನ್ ಎಲ್ಲ ತುಂಬ ಬಂದಿತ್ತು ಆ ಸರ್ಕಲಿಗೆ. ಆ ಟೈಮಿಗೆಲ್ಲ ಇವರೆಲ್ಲರೂ ಆ ಸರ್ಕಲ್ಗೆ ಸಪೋರ್ಟ್ ಮಾಡಿದರು. ಮತ್ತು ಇತ್ತೀಚೆಗೆ ನೋಡಿ, ಈಗ ಮೇಯರ್ ಸುಧೀರ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಮೊನ್ನೆ ಕರೀಲಿಲ್ಲ. ಪ್ರಥಮ ಪ್ರಜೆ ಅವರು ಎಲ್ಲ ಏನಂದರೆ ಅವರು ಕೂಡ ಮುಂದೆ ಇರಬೇಕಿತ್ತು, ಅವರಿಲ್ಲ. ಎಲ್ಲ ಬಿಸ್ನೆಸ್ ಮ್ಯಾನ್ಗಳೇ ಹೋಗಿದ್ದಾರೆ ಈ ಮೊನ್ನೆ ಮೋದಿಜಿ ಬರುವಾಗ. ಈಗ ಬಣ ರಾಜಕೀಯದಿಂದ ಈ ಥರ ಇದಾಗ್ತಿದೆ ಅಂತ ಹೇಳಿ ಆಗಿರ್ಬೋದು. ಯಾಕಂದರೆ ನೋಡಿ, ಈಗ ನಾವಂದರೆ ನಳಿನ್ ಕುಮಾರ್ ಕಟೀಲ್ ಅವರ ಹತ್ರ ತುಂಬ ನಮ್ಮ ಬೇಡಿಕೆ, ನಮ್ಮ ಏನೆಲ್ಲ ಬೇಡಿಕೆ ಇದೆ ನಾವು ಅವರ ಹತ್ರ ಹೋಗ್ತಾಯಿದ್ದೆವು. ಹೋಗಿ ಅವರು ತಕ್ಷಣ ಮಾಡಿಕೊಡ್ತಾಯಿದ್ರು. ಪ್ರತಿಯೊಂದು ಬೇಡಿಕೆ ಏನಿದ್ರೆ ಸಹ
ನಮ್ಮ ಸಮುದಾಯದವರಿಗೆ ಆಗಲಿ ನಮ್ಮ ಸಂಘಟನೆಯವರಿಗೆ ಆಗಲಿ ಏನಿದ್ರೆ ಸಹ ನಳಿನ್ ಕುಮಾರ್ ಕಟೀಲ್, ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ ಆಗಲಿ, ಹರೀಶ್ ಪೂಂಜೆ ಆಗಲಿ ಎಲ್ಲರೂ ಮಾಡಿಕೊಡ್ತಾಯಿದ್ರು. ಈಗ ಏನಾಗಿದೆ ಅಂದರೆ ಇಲ್ಲಿ ಒಂಥರ ಬನದ ಥರ ಆಗಿದೆ. ಏನಂದರೆ ಎರಡು ಒಂದು ನಳಿನನ್ನೊಂದು, ಒಂದು ಬ್ರಿಜೇಶ್ ಚೌಟ ಒಂದು. ಏನಂದರೆ ಈಗ ನಳಿನನ್ ಜೊತೆ ಯಾರೆಲ್ಲ ಇದ್ದಾರೆ ಅವರೆಲ್ಲ ನನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ. ನೀವು ಬೇಕಾದ್ರೆ ನೋಡ್ಬೋದು ಅವ್ರ ಜೊತೆ ಯಾರೆಲ್ಲ ಇದ್ದಾರೆ ಅವರಲ್ಲಿ ಏನು ಜವಾಬ್ದಾರಿ ಕೂಡ ಇಲ್ಲ. ಹೀಗೆ ಇತ್ತೀಚೆಗೆ ತುಂಬ ಹೊರಗಿಂದ ನಮಗೆಲ್ಲ ಕೇಳಿ ಬರ್ತಿದೆ, ವೇದವ್ಯಾಸ್ ಕಾಮತ್ ಆಗಲಿ, ಭರತನ ಎಲ್ಲರ ಹೆಸರು ಬರ್ತಿದೆ. ಇನ್ನು ಅವರಿಗೆ ಕೂಡ ನೆಕ್ಸ್ಟ್ ಟೈಮಲ್ಲಿ MLA ಸೀಟ್ ಸಿಕ್ಕುವುದೇ ತುಂಬ ಕಷ್ಟ ಅಂತ ಇದೆ ನಮಗೆ ಇದಿರೋದು ಮಾಹಿತಿ ಬಂದಾಗೆ, ಹೊರಗಿಂದ ಮಾಹಿತಿ ಬಂದಾಗೆ. ಅಲ್ಲ, ನಮ್ಮ ನಿಲುವು ಏನಿಲ್ಲ ನಮಗೆ. ಅಂದರೆ ನಮ್ಮ ಏನು ನಮಗೆ ಬೇಸರ ಉಂಟಾಗಿದೆ ಅದನ್ನು ನಾವು ಒಂದು ಸಾರ್ವಜನಿಕರಿಗೆ ಗೊತ್ತಾಗಬೇಕಲ್ಲ, ಅಷ್ಟು, ಅದು ಮಾತ್ರ, ಮತ್ತೇನಿಲ್ಲ. ಕಳೆದ ಬಾರಿ ನಾನು ಹರೀಶ್ ಪೂಂಜೆಗೆ ಓಪನ್ ಆಗಿ ನಾನು ಯಾವುದೇ ಸಮುದಾಯದ ಇದು ನೋಡದೆ, ಯಾಕಂದರೆ ನಮಗೆ ಇದು ಖಾಲಿ ಈ ಕ್ಷೇತ್ರಕ್ಕೆ ಒಂದು ಸರ್ಕಲ್, ನಾರಾಯಣಗುರು ಸರ್ಕಲ್ಗೆ ಅವರೊಂದು ಹರೀಶ್ ಪೂಂಜೆ ಅವರು ಸಪೋರ್ಟ್ ಮಾಡಿದರು. ಆದಮೇಲೆ ನಾವು ಉರುವ ಬಿಲ್ಲವ ಸಂಘ ಅಂತ ಅಲ್ಲಿ ಒಂದು ನಾವು ಮಂದಿರ ಮಾಡಿದೆವು. ಅದೇ ಕೂಡ ವೇದವ್ಯಾಸ್ ಕಾಮತೆ ಕಾರಣ ಅದು ಮಂದಿರ ಆಗಲಿಕ್ಕೆ. ನಮ್ಮ ಉರುವ ಬಿಲ್ಲವ ಸಂಘ ಉರುವ ಗ್ರೌಂಡ್ ಹತ್ರ ಒಂದು ಮಂದಿರವೇ ನಿರ್ಮಾಣವಾಯಿತು. ಅದಕ್ಕೆ ಕಾರಣ ವೇದವ್ಯಾಸ್ ಕಾಮತ್. ಆ ಟೈಮಿಗೆ ಸಹ ಹರೀಶ್ ಪೂಂಜೆ ಸಹ ಸಪೋರ್ಟ್ ಮಾಡಿದ್ದಾರೆ, ನಳಿನ್ ಕುಮಾರ್ ಸಹ ಸಪೋರ್ಟ್ ಮಾಡಿದ್ದಾರೆ. ಇಷ್ಟೆಲ್ಲ ಅವರು ಸಪೋರ್ಟ್ ಮಾಡಿರುವಾಗ ಆಗ ನಮಗೆ ಯಾವುದೇ ನಮಗೆ ಸಮುದಾಯ ನೋಡಲಿಕ್ಕೆ ಆಗ, ಯಾಕಂದರೆ ನಮಗೆ ನಾರಾಯಣಗುರು ಪ್ರಮುಖವಾಗಿ ಇರೋದು. ನಾರಾಯಣಗುರು ಸ್ಥಾಪನೆಗೆ ಇವರೆಲ್ಲ ಸಪೋರ್ಟ್ ಮಾಡುವಾಗ ನಾವು ಅವರ ರಾಜಕೀಯದ ಟೈಮ್ಗೆ ನಾವು ಖಂಡಿತ ಅವರಿಗೆ ಹೋಗಲೇಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಹೋಗಿದ್ದೇನೆ. ಈ ಸಲ ನಿಲುವು ಏನಂದರೆ, ಅಲ್ಲ, ಅದು ಜನರಿಗೆ ಬಿಟ್ಟದ್ದು, ನಾವೇನು ಹೇಳಲಿಕ್ಕಾಗಲ್ಲ. ಅವರಿಗೆ ಯಾವುದಕ್ಕೆ ಮತ ಹಾಕಬೇಕು ಅದಕ್ಕೆ ಹಾಕ್ಬೋದು. ಪ್ರಚಾರಕ್ಕೆ ಖಂಡಿತ ನಾನು ಯಾವುದಕ್ಕೂ ಕೂಡ ಪ್ರಚಾರಕ್ಕೆ ಹೋಗಲ್ಲ. ನಿಮ್ಮ ಸಮುದಾಯದವರೇ ಒಬ್ಬರು ನಿಂತಿದ್ದಾರೆ ಕಾಂಗ್ರೆಸ್ಸಲ್ಲಿ, ಯಾರು ಒಳ್ಳೆಯವರು, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಸಮಾಜಕ್ಕೆ, ಯಾರು ಬೇಕಾಗತ್ತೆ ಅಂತ ಜನರು ಅದನ್ನು ಡಿಸಿಷನ್ ಮಾಡ್ತಾರೆ, ಸಪೋರ್ಟ್ ಮಾಡಿ ಯಾರನ್ನು ಬೇಕೋ ಅವರನ್ನು ಗೆಲ್ಲಿಸ್ತಾರೆ ಅಷ್ಟೇ. ನಿಮ್ಮ ಜೊತೆ ಇದ್ದವರಿಗೆ ಕೂಡ ಇದೇ ರೀತಿ ಬೇಸರ ಇದೆಯಾ? ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ ತುಂಬ ಜನ ಇದು. ಯಾಕಂದರೆ ನಮ್ಮ ಸಮುದಾಯದವರು ಕೂಡ ತುಂಬ ಬೇಜಾರಿದೆ, ಬೇಸರ ತುಂಬ ಆಗ್ತದೆ. ಯಾಕಂದರೆ ನಮ್ಮನಲ್ಲಿ ಒಂದು ಕಾಲಿ ನಮಗೆ ಹೇಳ್ಬೋದಿತ್ತು ಬನ್ನಿ ಅಂತ. ನಮಗೇನು ಮೋದಿಜಿಯವರ ಹತ್ರ ಹೋಗಿ ನಮಗೇನು ಹಾರ ಹಾಕಬೇಕು ಕೊಡಬೇಕಂತ ಏನಿರಲಿಲ್ಲ. ನಮಗೆ ಅವರ ದೊಡ್ಡ ಅಭಿಮಾನಿ ನಾನು ಮೋದಿಜಿಯವರ. ನಾನಂದರೆ ಈಗಲ್ಲ, ಹರೀಶ್ ಪೂಂಜೆನ ಕ್ಯಾನ್ವೆಸಿಂಗ್ ಹೋಗೋಗೆ ನಾನು ಅಲ್ಲಿ ಕೂಡ ನಾನು ಮೆನ್ಷನ್ ಮಾಡಿದ್ದೇನೆ, ನಾನು ಮೋದಿಯವರ ಅಭಿಮಾನಿ ಅಂತ. ಆಗ ಇವರು ಇಷ್ಟೆಲ್ಲ ನಾವು ಈ ಸರ್ಕಲ್ಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಿದವರು ನಾವೇ ಅವರಿಗೆ ಬೇಡವಾಯ್ತು. ಈಗ ತೊಂದರೆ ಇಲ್ಲ, ದೇವರು ನೋಡ್ತಾರೆ ಅಷ್ಟೇ. ಥ್ಯಾಂಕ್ ಯು. ನೋಡಿ, ಸತೀಶ್ ಕುಂಪಳ ಅವರು ಇದೇ ಲಾಸ್ಟ್ ಟೈಮ್ MLA ಚುನಾವಣೆ ಟೈಮ್ಗೆ ನನಗೆ ಫೋನ್ ಮಾಡಿ ಹೇಳ್ತಿದ್ದರು, ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಜೊತೆ ಒಂದು ಹೇಳಿ, ನನ್ನ ಬಗ್ಗೆ ಸ್ವಲ್ಪ ಒಳ್ಳೇದು ಮಾತಾಡಿ ಒಂದು ಹೇಳಿ ಅವರಿಗೆ ಅಂತ, ಸೀಟ್ಗೋಸ್ಕರ. ಆಗ ಅವರಿಗೆ ನಾವು ಬೇಕಾಯಿತು. ಈಗ ಅವರಿಗೆ ಈ ನಾರಾಯಣಗುರು ವೃತ್ತದ ಮೇಲೆ ಸರ್ಕಲ್ಗೆ ಇನಾಗ್ರೇಷನ್ ಆಗುವಾಗ ನಾವು ಬೇಡವಾಯಿತು ಅವರಿಗೆ. ಅದಲ್ಲದೆ ನೋಡಿ, ಸತೀಶ್ ಕುಂಪಳ ಅವರಿಗೇನು ಜಿಲ್ಲಾಧ್ಯಕ್ಷ ಏನು ಶಾಶ್ವತ ಅಲ್ಲ, ಅದೇ ಇರುವುದು ಖಾಲಿ 3 ವರ್ಷ ಮಾತ್ರ. ಆ ನಂತರ ಅವರು ನಮಗೆ ಸಾಮಾನ್ಯ ಕಾರ್ಯಕರ್ತರೇ ಆಗಿ ಇರ್ತಾರೆ. ಅದೊಂದು ಅವರ ತಲೆಯಲ್ಲಿ ನೆನಪಿರಬೇಕು ಅಷ್ಟೇ. ಈಗ ಯಾಕೆ ಕಡೆಗಣನೆ ಮಾಡ್ತಾ ಇದ್ದಾರೆ ನಿಮ್ಮನ್ನು? ಅದು ಏನಂತ ಗೊತ್ತಿಲ್ಲ. ನೋಡಿ, ನಾವೇನು ರಾಜಕೀಯ ಆಸೆ ಇಟ್ಟು ಬಂದವರಲ್ಲ, ರಾಜಕೀಯ ಆಸೆ ಕೂಡ ನಮಗಿಲ್ಲ. ನಮ್ಮದು ಏನಿದೆ ಸಮಾಜಮುಖಿ ಕೆಲಸವೇ. ನಾವು ಯಾವಾಗ ಕೂಡ ನಮ್ಮ ಇಲ್ಲಿ ತನಕ ನಾವು 10 ಕೋಟಿ ತನಕ, 10 ವರ್ಷದಲ್ಲಿ 10 ಕೋಟಿ ತನಕ ನಾವು ಬಡವರಿಗೆ, ಎಲ್ಲ ಜಾತಿ ಧರ್ಮದವರಿಗೆ ನಾವು ಚಾರಿಟಿ ಮಾಡಿದ್ದೇವೆ. ಅದಲ್ಲದೆ ಕೋವಿಡ್ ಟೈಮ್ ನಾವು ಒಂದು ಹೊಸ ಆ್ಯಂಬುಲೆನ್ಸ್ ಕೂಡ 24 ಲಕ್ಷದ ಆ್ಯಂಬುಲೆನ್ಸ್ ಕೂಡ ಹಾಕಿದ್ದೇವೆ, ಫ್ರೀ ಸರ್ವಿಸ್. ಅದರಲ್ಲಿ ಯಾರು ಕೂಡ 25 ಕಿಲೋಮೀಟರ್ ಯಾರಿಗೆ ಕೂಡ 1 ರೂಪಾಯಿ ನಾವು ಕೊಡಲಿಕ್ಕಿಲ್ಲ. ನಮ್ಮದು ಈಗ ಇದೇ 24ಕ್ಕೆ ಒಂದು ದೇವಾಡಿಗ ಫ್ಯಾಮಿಲಿ ಅವರಿಗೆ ಒಂದು ಮನೆ ನಿರ್ಮಾಣ ಮಾಡಿ ಕೊಟ್ಟಿದ್ದೇವೆ. ಇದೇ 24ಕ್ಕೆ ಮನೆ ಒಕ್ಕಲಿದೆ. ಒಟ್ಟಿಗೆ 9 ಮನೆ ಕಟ್ಟಿಕೊಟ್ಟೆವು ನಾವು. ನಮ್ದಂದರೆ ಏನಿದ್ರೆ ಸಹ ಇನ್ನು ರಾಜಕೀಯದು ನಮಗೆ ಅದರದ ಆಸೆ ಇಲ್ಲ, ಬರೋದಿಲ್ಲ ರಾಜಕೀಯಕ್ಕೆ. ನಮ್ದು ಏನಿದೆ ಸಮಾಜಮುಖಿ ಕೆಲಸಕ್ಕೆ ನಾವು ಪ್ರಮುಖವಾಗಿ ಬೆಲೆ ಕೊಡೋದು ಅಷ್ಟೇ. ಈ ಬನರಾಜ್ಯ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ಆದರೆ ಎಲ್ಲರಿಗೆ ತುಂಬ ಬೇಸರ ಉಂಟಾಗಿದೆ. ಯಾಕಂದರೆ ನಾವೆಲ್ಲ ಮೋದಿಯ ಅಭಿಮಾನಿಗಳು. ಆದರೆ ಇಲ್ಲಿ ಈ ಥರ ಯಾಕೆ ಆಗತ್ತಂತ ಗೊತ್ತಾಗ್ತಿಲ್ಲ. ಯಾಕೆ ಈ ಥರ ರಾಜಕೀಯ ಮಾಡ್ತಾಯಿದ್ದಾರೆ, ಇವರೊಳಗೆ ಎರಡೆರಡು ಟೀಮ್ ಯಾಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಗೊತ್ತಾಗ್ತಿಲ್ಲ. ಆದರೆ ನೋಡುವಾಗ ಸಮಾಜಕ್ಕೆ ಎಲ್ಲರಿಗೂ ಗೊತ್ತಾಗ್ತಿದೆ ಇಲ್ಲಿ ಏನೋ ಷಡ್ಯಂತ್ರ ಆಗ್ತಾಯಿದೆ ಅಂತ ಗೊತ್ತಾಗ್ತಾಯಿದೆ. ಯಾಕಂದರೆ ಇಲ್ಲಿ ಒಂದು MLA ಇನ್ನೊಬ್ಬನನ್ನು ಬಿಲ್ಡಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಥರ ಎಲ್ಲ ಆಗ್ತಾಯಿದೆ, ತುಂಬ ಕೆಲಸ ಆಗ್ತದೆ. ಆ ಥರ ಆಗಬಾರ್ದು, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಯಾಕಂದರೆ ಕಾರ್ಯಕರ್ತರು ಖಾಲಿ ದುಡಿಯೋಕ್ಕೆ ಮಾತ್ರ ಅಲ್ಲ ಇರೋದು, ಎಲ್ಲರೂ ಅವರವರ ಇದಿರುತ್ತೆ. ಯಾಕಂದರೆ ಖಾಲಿ ಫ್ಲೆಕ್ಸ್ ಬಂಟಿಂಗ್ಸ್ ಎಲ್ಲ ಹಾಕ್ಕೊಂಡಿರ್ಲಿಕ್ಕಲ್ಲ, ಅವರನ್ನು ಸಹ ಎಲ್ಲರೂ ರೆಕಗ್ನೈಸ್ ಮಾಡಬೇಕು ಮಾತ್ರ.
ಅದು ಅವು ಬರೋದುಂಟು ಅವ್ರು ಅಟಮೆಂಟ್ಲ ಬರ್ಬೋದು ನಾನೇ ಏನು ವೈಕ್ಲ ಹೋಗಿ ನಮಗೆ ರಾಜ್ಯಕ್ಕೆ ನಮ್ಮ ಒಂದು ಸೋಷಲ್ ವರ್ಕ್ ಏನೊಂದು ಅದು ನನಗೆ ಬರ್ರೆ ಬಿ ಜೆ ಪಿ ಪಂಡ ಬ್ರಿಜೇಶ್ ಚೌಟದಲ್ಲ ಬಂತು ಜೇರು ಬೊಕ್ಕ ಬೇತಕ್ಲು ಇತ್ತೆ ವೇದನ್ನೇ ಅವಡು ಅಕ್ಲು ಬರುವ ಅವನಿ ಪಂತುಡು ಮರೆ ಸೀಟಿಗೆ MP ಸೀಟಿಗೆ ಸತೀಶ್ ಗುಂಪ MP ಸೀಟಿಗೆ MLA ಸೀಟಿಗೆ ಸತೀಶ್ ಗುಂಪಾಲ ತಿಕ್ಕನಾಗ ಪಾಕ ಸಲ ಪಾಮಿತ್ತು ಒಂಜಿ ನಲ್ಲಿ ಕನ್ನಡ ಪೋದು ಪಾತ್ರ ನೋಡಿ ಸತ್ ವೆಜ್ ನಾನ್ ವೆಜ್ ಎಂಜಿನ್ ಉಂಟು ಮೀನು ಮೀನು ಎಂಜಿನ್ ಉಂಟು